ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮನೆ ಹತ್ರನೇ ನಿಯರ್ ಬೈ ಇದೆ. ಸಂಜೆ ಹೋಗಿದ್ವಿ ದೇವಸ್ಥಾನಕ್ಕೆ. ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡು, ನನ್ನ ದೊಡ್ಡ ಮಗ ಟ್ಯೂಷನ್ಗೆ ಹೋಗಿದ್ದೆ. ಸರಿ, ಅವ್ನು ಹೋಗಿ ಬರೋಷ್ಟೊತ್ತಿಗೆ ಬರೋಣ ಅಂತ ಅಂದ್ಬಿಟ್ಟು ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಂತೂ ಗುರುಪೂರ್ಣಿಮಾ ಏನೋ ಇತ್ತು ಅಂತ ಹೇಳ್ಬಿಟ್ಟು ತುಂಬಾ ರಶ್ ಇತ್ತು. ವೆಯ್ಟ್ ಮಾಡಿ ಮತ್ತು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಗುರುಪೂರ್ಣಿಮಾ ಇದ್ದಿದ್ದರಿಂದ ಅಲಂಕಾರನೂ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಅದನ್ನು ಎಲ್ಲ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ನಾವು ಅಲ್ಲೇ ಪ್ರಸಾದ ಎಲ್ಲ ಇತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬಂದ್ವಿ. ಮತ್ತು ಇದು ಸಂಡೇ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಮಗನಿಗೆ ಸ್ಪೋರ್ಟ್ಸ್ ಡೇ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ಸ್ಕೂಲ್ ಹತ್ರ ಹೋಗಬೇಕಾಯಿತು. ಸರಿ, ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಎಣ್ಣೆ ಸ್ವಲ್ಪ ಕಾಯಬೇಕು. ಆಲ್ರೆಡಿ ಸ್ಕೂಲ್ಗೂ ಕೂಡ ಟೈಮ್ ಆಗಿತ್ತು. 9 ಗಂಟೆಗೆ ಹೋಗಬೇಕು ಅಂತ ಹೇಳಿದ್ರಲ್ಲ. ಸರಿ, ಅವಲಕ್ಕಿನೇ ತುಂಬ ಈಸಿಯಾಗಿ ಆಗುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದ್ರ ಜೊತೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹುರ್ಕೊತಾ ಇದ್ದೀನಿ ಇವಾಗ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ. ಇದ್ರ ಜೊತೆ ಅವಲಕ್ಕಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ನಾನು, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚೀಟಪಟ ಅಂತ ಅನ್ನಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಜೀರಿಗೆನೂ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇವಾಗ ಹಿಂಗೆ ಹಾಕ್ಕೊತಾ ಇದ್ದೀನಿ. ಡೈಜೆಷನಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಣಗಿರೋದಿದ್ರೂ ಸಹ ಹಾಕ್ಬೋದು. ಹಸಿ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕಡಲೆ ಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿನ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾವು ಯಾವ ರೀತಿ ಎಷ್ಟು ಕ್ವಾಂಟಿಟಿಲಿ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆ ಇವಾಗ ಅವಲಕ್ಕಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದು ಒಂದು 2 ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ಅಂದರೆ ತುಂಬಾ ಬೇಗ ಆಗುತ್ತೆ. ತುಂಬ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮಕ್ಕಳಿಗೆ ಹೆಲ್ತಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವಲಕ್ಕಿ ಮಾಡ್ಕೊತಾ ಇರೋದು. ಇವಾಗ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಇವಾಗ ಟೊಮೊಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊನೂ ಸಹ ಹಾಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಚಿಟಿಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಹಸಿ ಕಾಯಿ ತುರಿ ಕೂಡ ಇದ್ರೂ ಸಹ ಹಾಕ್ಬೋದು. ಇವಾಗಲೇ ನಾನು ಆಲ್ರೆಡಿ ಅವಲಕ್ಕಿನೂ ಕೂಡ ನೆನೆಸ್ಕೊಂಡು ಇಟ್ಕೊಂಡಿದ್ದಲ್ಲ, ಆ ಅವಲಕ್ಕಿನ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರು ಬಸ್ತು ಇಟ್ಕೊಂಡಿದ್ದೆ ನಾನು. ಆ ನೀರನ್ನ ಚೆನ್ನಾಗಿ ಹಿಂಡಿಟ್ಕೊಂಡಿದ್ದೆ. ಅವಲಕ್ಕಿ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲೇನೋ ಚಿತ್ರಾನ್ನ ಗೊಜ್ಜಿದ್ರೂ ಸಹ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಬೋದು. ಇನ್ಸ್ಟೆಂಟಾಗಿ ಆಗುತ್ತೆ. ಚಿತ್ರಾನ್ನ ಗೊಜ್ಜು ತುಂಬ ಜಾಸ್ತಿ ಇದೆ ಅನ್ನೋದಕ್ಕೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಂದಾಗ ಈ ರೀತಿ ಅವಲಕ್ಕಿಗೆ ಮಿಕ್ಸ್ ಮಾಡ್ಕೊಂಡು ಸಹ ತಿನ್ಬೋದು. ಇವಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ. ಇವಾಗ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫೈನಲ್ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೆ. ನಿಮ್ಮ ಹತ್ರ ಹಸಿ ಕಾಯಿ ತುರಿ ಕೂಡ ಇದ್ದರೆ ಹಾಕ್ಬೋದು. ಇವಾಗ ಫಸ್ಟೇ ನಾವು ಸ್ವಲ್ಪ ಉಪ್ಪು ಹಾಕಿದ್ವಿ. ಈ ಟೈಮಲ್ಲಿ ತಿಂದು ನೋಡಿ ನಮಗೇನಾದರೂ ಇನ್ನೂ ಉಪ್ಪು ಬೇಕು ಅಂತ ಅನಿಸಿದ್ರೆ ಉಪ್ಪನ್ನ ಕೂಡ ಇವಾಗ ಹಾಕ್ಕೊಬೋದು. ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಅವಲಕ್ಕಿ ಕೂಡ ರೆಡಿ ಆಯಿತು. ನನ್ನ ಮಗನಿಗೂ ಕೂಡ ಹಾಕ್ಕೊಟ್ಟೆ. ಅವನು ಕೂಡ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಅವಲಕ್ಕಿ ರೆಡಿಯಾಗಿದೆ. ಅವಲಕ್ಕಿ ಎಲ್ಲ ತಿಂದು ನಾವು ಇವಾಗ ಸ್ಕೂಲ್ ಹತ್ರ ಹೊರಟ್ವಿ ನೋಡಿ. ಸ್ಕೂಲ್ ಹತ್ರ ಹೋದ ತಕ್ಷಣ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿತ್ತು. ಇವತ್ತು ಆ್ಯನಿವಲ್ ಸ್ಪೋರ್ಟ್ಸ್ ಡೇ ಇತ್ತು ಅಂತ ಹೇಳ್ಬಿಟ್ಟು ಸ್ಕೂಲಲ್ಲಿ ಕೂಡ ಪೇರೆಂಟ್ಸಿಗೂ ಕೂಡ ಇತ್ತು. ಸರಿ, ನಾನು ಕೂಡ ಪಾರ್ಟಿಸಿಪೇಷನ್ ಮಾಡಿದೆ. ಲೆಮನ್ ಸ್ಪೂನಲ್ಲಿ ಗೆಲ್ತೀವಿ ಸೋಲ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ನಾವು ಪಾರ್ಟಿಸಿಪೇಷನ್ ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ. ತುಂಬಾ ಎಂಜಾಯ್ ಮಾಡಿದ್ವಿ ಈ ಪೇರೆಂಟ್ಸ್ ಗೇಮಲ್ಲಂತೂ. ಯಾಕಂದರೆ ಮಕ್ಕಳು ಮಾತ್ರ ಆಡೋದು ಮಾತ್ರ ನೋಡ್ತಾ ಇದ್ವಿ. ಇವಾಗ ನಾವು ಆಡ್ತಾ ಇದ್ದೀವಲ್ಲ, ತುಂಬಾ ಖುಷಿ ಆಗ್ತಾಯಿತ್ತು. ನೆಕ್ಸ್ಟ್ ಕೂಡ ಲೆಮನ್ ಆ್ಯಂಡ್ ಸ್ಪೂನ್ ಇತ್ತು. ಅದರಲ್ಲಿ ನನ್ನ ತಂಗಿ ಕೂಡ ಆಟ ಆಡಿದ್ಲು.
ಅದ್ರ ಜೊತೆ ಮಕ್ಳಿಗೂ ಕೂಡ ಒಳ್ಳೆ ಒಳ್ಳೆ ಗೇಮ್ಸ್ ಇತ್ತು. ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನನ್ನ ಮಗ ಚಿಕ್ಕ ಮಗ ಕೂಡ ಆಟ ಆಡ್ದ. ಅವನಿಗೂ ಕೂಡ ಮ್ಯೂಸಿಕಲ್ ಚೇರ್ ಇತ್ತು, ಅವನು ಕೂಡ ಆಟ ಆಡ್ದ. ಮತ್ತು ನನ್ನ ದೊಡ್ಡ ಮಗನಿಗೂ ಕೂಡ ಅವನಿಗೂ ಕೂಡ ಮ್ಯೂಸಿಕಲ್ ಚೇರು, ಪಾಸಿಂಗ್ ದ ಬಾಲು, ಒಂದು 2-3 ಥರ ಪೊಟ್ಯಾಟೊ ರೈಸ್ ಏನೋ ಒಂದು 3-4 ಥರ ಇತ್ತು. ಅದರಲ್ಲೂ ಕೂಡ ಆಟ ಆಡ್ದ. ತುಂಬಾ ಚೆನ್ನಾಗಿ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು. ಮಧ್ಯಾಹ್ನ 3 ಗಂಟೆ ಹತ್ತತ್ರ ಆಗೋಗ್ಬಿಟ್ಟಿತ್ತು. ಸ್ಕೂಲಿಂದ ಬಂದಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸದ್ಯಕ್ಕೆ ಒಂದು ಸ್ಯಾರಿ ಕುಚ್ಚುಕಟ್ಟಿ ಕೊಡೋದಿತ್ತು, ಅರ್ಜೆಂಟ್ ಇತ್ತು. ಸರಿ ಸ್ಯಾರಿ ಕುಚ್ಚುಕಟ್ಬಿಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ. ಇದು ಕ್ರೋಸದಲ್ಲಿ ಕಟ್ಟಿರೋದು. ಆ ಡಿಸೈನ್ನ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿಯಾಗಿತ್ತು. ಇದು ಹೊಸ ಡಿಸೈನು, ಇದಿನ್ನೂ ಕ್ಯಾಟ್ಲಾಗಲ್ಲಿ ಇನ್ನೂ ಮಾಡಿಲ್ಲ ನಾನು. ಸರಿ ಈ ಸ್ಯಾರಿನ ಕುಚ್ಚುಕಟ್ಬಿಡೋಣ ಅಂದ್ಬಿಟ್ಟು ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈಟ್ ಆಗೋಯಿತು. ನೈಟ್ ಈ ಸ್ಯಾರಿ ಕುಚ್ಚುಕಟ್ಟಿ ಅವ್ರಿಗೆ ತಲುಪಿಸಿದ್ದಾಯಿತು. ಯಾವ ರೀತಿ ಇದೆ ಕುಚ್ಚು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕಲಿಬೇಕಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಪೇಜ್ನ ಚೆಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ. ಆಲ್ಮೋಸ್ಟ್ ತುಂಬಾ ಕುಚ್ಚುಕಟ್ಟೋ ವಿಡಿಯೋಸ್ ಸಹ ಹಾಕಿದ್ದೀನಿ ನಾನು. ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.